ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಸ್ವತ್ತು 2.0 ಈ ಒಂದು ವೆಬ್ಸೈಟ್ ಬಗ್ಗೆ ತಿಳಿಸ್ಕೊಡ್ತೇನೆ. ಈ ಒಂದು ವೆಬ್ಸೈಟು ಹಳ್ಳಿ ಪ್ರದೇಶ ಹಾಗೆಯೇ ಗ್ರಾಮೀಣ ಪ್ರದೇಶದಲ್ಲಿ ಇರುವಂಥ ಜನರಿಗೆ ತುಂಬ ಯೂಸ್ ಆಗುತ್ತೆ. ಸೊ ಎಲ್ಲ ದಾಖಲೆಗಳನ್ನು ಈ ಒಂದು ಈ ಸ್ವತ್ತು 2.0 ವೆಬ್ಸೈಟಲ್ಲಿ ನೀವು ಪಡಿಬೋದು. ಈ ಒಂದು ವೆಬ್ಸೈಟಲ್ಲಿ ನೀವು ಏನೆಲ್ಲ ಪ್ರಯೋಜನವನ್ನು ಪಡಿಬೋದು, ಪ್ರತಿಯೊಂದು ಮಾಹಿತಿನ ಇವತ್ತು ನಾನು ನಿಮಗೆ ತಿಳಿಸ್ತೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಇದೇ ರೀತಿ ಹೆಚ್ಚಿನ ಇನ್ಫಾರ್ಮೇಷನ್ ವೀಡಿಯೋಸ್ಗಾಗಿ ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ಲೈಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬಂದು ತಲುಪುತ್ತೆ. ಹಾಗೆಯೇ ಇವತ್ತಿನ ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಆದಷ್ಟು ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ಈಗ ಡೈರೆಕ್ಟಾಗಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊದಲಿಗೆ ನೀವು ಇಲ್ಲಿ ಈ ಸ್ವತ್ತು 2.0 ಈ ಒಂದು ವೆಬ್ಸೈಟನ್ನು ಓಪನ್ ಮಾಡಬೇಕಾಗುತ್ತೆ. ಈ ವೆಬ್ಸೈಟ್ ಲಿಂಕನ್ನು ನಾನು ನಿಮಗೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೊಟ್ಟಿರ್ತೇನೆ. ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ನೀವು ಡೈರೆಕ್ಟಾಗಿ ಈ ಒಂದು ಈ ಸ್ವತ್ತು 2.0 ವೆಬ್ಸೈಟನ್ನು ಕ್ಲಿಕ್ ಮಾಡಿ ಓಪನನ್ನು ಮಾಡ್ಬೋದು. ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಆದಮೇಲೆ ಡೈರೆಕ್ಟಾಗಿ ಈ ರೀತಿ ಎಂಟರ್ಫೇಸ್ ಇರುತ್ತೆ. ಸೊ ಇಲ್ಲಿ ಕೊಟ್ಟಿದ್ದಾರೆ, ನೋಡ್ತಾ ಇರಬಹುದು, ಈ ಸ್ವತ್ತು 2.0 ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಕರ್ನಾಟಕ ಸರ್ಕಾರ ಅಂತ. ಇದು ಗ್ರಾಮ ಹಾಗೆಯೇ ಹಳ್ಳಿಗಳಲ್ಲಿ ಇರುವಂಥ ಜನರಿಗೆ ತುಂಬ ಯೂಸ್ ಆಗುತ್ತೆ ಈ ಒಂದು ವೆಬ್ಸೈಟ್. ಸೊ ಇಲ್ಲಿ ಸ್ಕ್ರೋಲ್ ಮಾಡ್ತಾ ಕೆಳಗೆ ಬಂದರೆ ಇಲ್ಲಿ ನಾಗರಿಕ ಸೇವೆಗಳು ಅಂತ ಇರುತ್ತೆ. ಇಲ್ಲಿ ಈ ಖಾತಾ ಡೌನ್ಲೋಡ್ ಹಾಗೆಯೇ ಅಂತಿಮ ಈ ಖಾತಾ ಕುರಿತು ಆಕ್ಷೇಪಣೆ ಸಲ್ಲಿಸಿ ಅಂತ ಇರುತ್ತೆ. ಇಲ್ಲಿ ಈ ಖಾತಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ನೇಹಿತರೆ, ಇಲ್ಲಿ ನಾಗರಿಕ ಸೇವೆ ಅಂತ ಇರುತ್ತೆ. ಈ ಖಾತಾ ಇಲ್ಲಿ ಅಸ್ತಿತ್ವದಲ್ಲಿರುವ ಖಾತಾ ಹಾಗೆಯೇ ಹೊಸ ಖಾತಾ ಅಂತ ಇರುತ್ತೆ. ಇಲ್ಲಿ ಅಸ್ತಿತ್ವದಲ್ಲಿರುವ ಖಾತಾ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಇಲ್ಲಿ ನೀವು ಡಿಸ್ಟಿಕ್ಕು, ತಾಲೂಕು, ಪಂಚಾಯತ್ ಹಾಗೆಯೇ ವಿಲೇಜು ಪ್ರತಿಯೊಂದನ್ನು ಕೂಡ ಸೆಲೆಕ್ಟ್ ಮಾಡಿ. ಈಗ ನಾನು ಎಕ್ಸಾಂಪಲ್ಗೆ ಸೆಲೆಕ್ಟನ್ನು ಮಾಡ್ಕೋತೇನೆ. ಸೊ ಇಲ್ಲಿ ನೀವು ವಿಲೇಜ್ ಸೆಲೆಕ್ಟ್ ಆದ ನಂತರ ನೆಕ್ಸ್ಟ್ ಇಲ್ಲಿ ಸರ್ಚ್ ಅಂತ ಇರುತ್ತೆ. ಈ ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರಾಪರ್ಟಿ ನೇಮ್, ಓನರ್ಸ್ ನೇಮ್ ಹಾಗೆಯೇ ದಿ ನಂಬರ್ ಆಫ್ ದಿ ಸೆಟ್ ಪ್ರಾಪರ್ಟಿ ಅಂತ ಇರುತ್ತೆ. ಇಲ್ಲಿ ನಾನೀಗ ಓನರ್ಸ್ ನೇಮ್ ಅಂತ ಸೆಲೆಕ್ಟ್ ಮಾಡ್ಕೋತೇನೆ. ಆನಂತರ ಇಲ್ಲಿ ಸ್ಕ್ರೋಲ್ ಮಾಡಿದ ಕೆಳಗೆ ಬಂದರೆ ಇಲ್ಲಿ ನೋಡ್ಬೋದು ಗ್ರಾಮ ಪಂಚಾಯತ್, ವಿಲೇಜ್, ಪ್ರಾಪರ್ಟಿ ID, ಅಸೆಟ್ ನಂಬರ್, ಓನರ್ ನೇಮ್, ಅಡ್ರೆಸ್, ಪ್ರಾಪರ್ಟಿ ಟೈಪ್, ಡೌನ್ಲೋಡ್ ಹಾಗೆಯೇ ಫೈನಲ್ ಈ ಖಾತಾ. ಸೊ ಈಗ ಇಲ್ಲಿ ನಾನು ಡೌನ್ಲೋಡ್ ಅಂತ ಇದೆಯಲ್ಲ, ಇಲ್ಲಿ ಡ್ರಾಫ್ಟ್ ಈ ಖಾತಾ ಅಂತ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋತೇನೆ. ಆನಂತರ ಇಲ್ಲಿ ಡೌನ್ಲೋಡ್ ಅಗೇನ್ ಮೇಲೆ ಕ್ಲಿಕ್ ಮಾಡ್ಕೋತೇನೆ. ಸೊ ಈಗ ನಾನು ಇಲ್ಲಿ ಈ ಖಾತಾವನ್ನು ಡೌನ್ಲೋಡ್ ಮಾಡ್ತಾ ಇರೋದು ಡ್ರಾಫ್ಟ್ ಈ ಖಾತಾ. ಸೊ ಈಗ ನಾನು ಡೌನ್ಲೋಡ್ ಮಾಡಿರುವಂತಹ ಡ್ರಾಫ್ಟ್ ಈ ಖಾತಾವನ್ನು ಓಪನ್ ಮಾಡಿದ್ದೇನೆ. ಇಲ್ಲಿ ಸ್ನೇಹಿತರೆ ಮಾಲೀಕರ ಹೆಸರು, ತಂದೆ ತಾಯಿ ಹಾಗೆಯೇ ವಿಳಾಸ, ಮಾಲೀಕರ ಗುರುತಿನ ಚೀಟಿ, ಹೀಗೆ ಹಲವಾರು ಡೀಟೇಲ್ಸನ್ನು ನೀವು ಇಲ್ಲಿ ಚೆಕ್ ಮಾಡ್ಬೋದು. ಆನಂತರ ಸ್ನೇಹಿತರೆ ಇಲ್ಲಿ ಎರಡನೇ ಒಂದು ಆಪ್ಷನು ಹೊಸ ಖಾತಾ ಅಂತ ಇರುತ್ತೆ. ಇಲ್ಲಿ ಹೊಸ ಖಾತಾ ವೀಕ್ಷಿಸಲು ಇಲ್ಲಿ ಒತ್ತಿ ಅಂತ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ಮೊಬೈಲ್ ನಂಬರ್ ಹಾಗೆ ಕ್ಯಾಪ್ಚನ್ನ ಎಂಟರ್ ಮಾಡಿ OTP ಮೇಲೆ ಸೆಂಡ್ ಮಾಡಿ. ಆನಂತರ ನೀವು ಹೊಸ ಈ ಖಾತಾವನ್ನು ವೀಕ್ಷಣೆ ಮಾಡ್ಬೋದು. ಆನಂತರ ಇಲ್ಲಿ ಫುಲ್ ಆಗಿ ಬ್ಯಾಕ್ ಬಂದರೆ ಈ ಒಂದು ನಾಗರಿಕ ಸೇವೆಗಳಲ್ಲಿ ಎರಡನೇ ಒಂದು ಆಪ್ಷನು ಈ ಖಾತಾ ಡೌನ್ಲೋಡ್ ಅಂತ ಇರುತ್ತೆ. ಇಲ್ಲಿ ನೀವು ಈ ಖಾತಾವನ್ನು ಡೌನ್ಲೋಡ್ ಮಾಡ್ಕೋಬೋದು ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿ ಇಲ್ಲಿ ನೆಕ್ಸ್ಟು ಅಂತಿಮ ಈ ಖಾತಾ ಕುರಿತು ಆಕ್ಷೇಪಣೆ ಸಲ್ಲಿಸಿ ಅಂತ ಇರುತ್ತೆ. ನಿಮ್ಮ ಒಂದು ಈ ಖಾತಾದಲ್ಲಿ ಏನಾದರೂ ಇದ್ದರೆ ನೀವು ಅದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸ್ಬೋದು ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮೊಂದು ಮೊಬೈಲ್ ನಂಬರ್ ಹಾಗೆಯೇ ಕ್ಯಾಪ್ಚಾ ಎಂಟರ್ ಮಾಡಿ OTP ಬರುತ್ತೆ. OTPನ ಎಂಟರ್ ಮಾಡಿ. ಆನಂತರ ನಿಮ್ಮೊಂದು ಆಕ್ಷೇಪಣೆಯನ್ನು ನೀವು ಇಲ್ಲಿ ಸಲ್ಲಿಕೆ ಮಾಡ್ಬೋದು. ಅದೇ ರೀತಿಯಲ್ಲಿ ನೆಕ್ಸ್ಟ್ ಎರಡನೇ ಆಪ್ಷನಲ್ಲಿ ಅರ್ಜಿಯ ಸ್ಥಿತಿ ಅಂತ ಇರುತ್ತೆ. ನಿಮ್ಮ ಅರ್ಜಿಗಳ ಸ್ಥಿತಿಯನ್ನು ಪರಿಶೀಲನೆ ಮಾಡಿ. ಇಲ್ಲಿ ಆಧಾರಿತ ಅಂತಿಮ ಈ ಖಾತಾ ಸ್ಥಿತಿ, ಆಧಾರಿತ ಹೊಸ ಈ ಖಾತಾ ಸ್ಥಿತಿ ಹಾಗೆಯೇ ಆಸ್ತಿಯ ಸ್ಥಿತಿಯನ್ನು ಪರಿಶೀಲಿಸಿ ಅಂತ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯ ಎಂಟರ್ಫೇಸ್ ಇರುತ್ತೆ. ಇಲ್ಲಿ ಪ್ರಾಪರ್ಟಿ IDಯನ್ನು ನೀವು ಎಂಟರ್ ಮಾಡಿ. ಆನಂತರ ಇಲ್ಲಿ ಪಕ್ಕದಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚನ್ನ ಎಂಟರ್ ಮಾಡಿ ನಿಮ್ಮೊಂದು ಆಸ್ತಿಯ ಸ್ಥಿತಿಯನ್ನು ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಇನ್ನು ನೆಕ್ಸ್ಟ್ ಮೂರನೇದಾಗಿ ಪರಿಶೀಲನೆ ಅಂತ ಇರುತ್ತೆ. ಇಲ್ಲಿ ಎರಡು ಆಪ್ಷನ್ ಇರುತ್ತೆ, ದಾಖಲೆಗಳನ್ನು ಪರಿಶೀಲಿಸಿ ಹಾಗೆಯೇ ಈ ಆಸ್ತಿ ನೋಂದಣಿ ಮಾಡಬಹುದು ಎಂಬುದನ್ನು ಪರಿಶೀಲಿಸಿ ಅಂತ. ಇಲ್ಲಿ ಮೊದಲನೇ ಆಪ್ಷನು ದಾಖಲೆಗಳನ್ನು ಪರಿಶೀಲಿಸಿ ಅಂತ ಇರುತ್ತಲ್ಲ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲೂ ಕೂಡ ಸ್ನೇಹಿತರೆ ನೀವು ನಿಮ್ಮ ಒಂದು ಡಾಕ್ಯುಮೆಂಟ್ ನಂಬರ್ ಹಾಗೆಯೇ ಕ್ಯಾಪ್ಚನ್ನ ಎಂಟರ್ ಮಾಡಿ ಫುಲ್ಲಾಗಿ ನೀವು ಡಾಕ್ಯುಮೆಂಟನ್ನು ಡೀಟೇಲಾಗಿ ಚೆಕ್ ಮಾಡ್ಕೋಬೋದು. ಇನ್ನು ನೆಕ್ಸ್ಟು ಈ ಆಸ್ತಿ ನೋಂದಣಿ ಮಾಡಬಹುದೇ ಎಂಬುದನ್ನು ಪರಿಶೀಲಿಸಿ ಅಂತ ಇರುತ್ತಲ್ಲ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ನಿಮ್ಮೊಂದು ಪ್ರಾಪರ್ಟಿ IDಯನ್ನು ಎಂಟರ್ ಮಾಡಿ, ಕ್ಯಾಪ್ಚನ್ನ ಎಂಟರ್ ಮಾಡಿ. ಆನಂತರ ನೀವು ಆಸ್ತಿಯನ್ನು ನೋಂದಣಿ ಮಾಡಬಹುದಾ ಇಲ್ವಾ ಅಂತ ಸ್ಥಿತಿಯನ್ನು ನೀವು ಇಲ್ಲಿ ಚೆಕ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ವರದಿಗಳು ಅಂತ ಇರುತ್ತೆ. ಈ ಖಾತಾ ಮತ್ತು ಆಸ್ತಿ ಸಂಬಂಧಿತ ವಿವಿಧ ವರದಿಗಳನ್ನು ವೀಕ್ಷಿಸಿ ಅಂತ ಇರುತ್ತೆ. ಇಲ್ಲಿ ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡ್ಯಾಶ್ಬೋರ್ಡ್ ಮೇಲೆ ಪುನಃ ಕ್ಲಿಕ್ ಮಾಡ್ತೇನೆ. ಆನಂತರ ಇಲ್ಲಿ ಅಪ್ರೂವ್ಡ್ ಪ್ರಾಪರ್ಟೀಸ್ ಹಾಗೆಯೇ ಇಯರ್ ವೈಸ್ ಅಪ್ರೂವ್ಡ್ ಪ್ರಾಪರ್ಟೀಸ್, ನಂಬರ್ ಆಫ್ ಕಾಪೀಸ್, ಹೀಗೆ ಹಲವಾರು ರೀತಿಯ ಆಪ್ಷನ್ ಇರುತ್ತೆ.
ಸೊ ಈ ಒಂದು ವರದಿಗಳಲ್ಲಿನ ಸ್ನೇಹಿತರೆ ಅನುಮೋದಿತ ಆಸ್ತಿ, ವಯೋಮಿತ ಪ್ರಗತಿ ಸೂತ್ರ ವರದಿ, ಹಾಗೆಯೇ ವಯೋಮಿತಿ ಪ್ರಗತಿ ಸೂತ್ರ ವರದಿ, ದಿನಾಂಕ ಪ್ರಕಾರ, ಹೀಗೆ ಬೇರೆ ಬೇರೆ ರೀತಿಯ ಆಪ್ಷನ್ ಇರುತ್ತೆ. ಫಾರ್ಮ್ 11 ಅಂಗೀಕರಿಸಿದ ವರದಿ, ಕಾವೇರಿ ವರದಿಗಳು, ಹೀಗೆ ಬೇರೆ ಬೇರೆ ರೀತಿಯ ವರದಿಗಳನ್ನು ನೀವು ಇಲ್ಲಿ ಚೆಕ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಉಪಯುಕ್ತ ಲಿಂಕ್ಸ್ ಅಂತ ಇರುತ್ತೆ. ಇಲ್ಲಿ ಕಾವೇರಿ ಭೂಮಿ ದಾಖಲೆ ನಿರ್ವಹಣಾ ವ್ಯವಸ್ಥೆ, ಆಸ್ತಿ ತೆರಿಗೆ. ಈಗ ಎಕ್ಸಾಂಪಲ್ಗೆ ನಾನಿಲ್ಲಿ ಭೂಮಿ ಮೇಲೆ ಕ್ಲಿಕ್ ಮಾಡಿದ್ದೀನಿ ಅಂದ್ಕೊಳ್ಳಿ. ಭೂಮಿ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸ್ನೇಹಿತರೆ ನೀವು ಲ್ಯಾಂಡ್ ರೆಕಾರ್ಡನ್ನು ಪಡಿಬೋದು. ಮೊದಲೆಲ್ಲ ನೀವು ಭೂಮಿ ಅಥವಾ ದಿಶಾಂಕ್ ಆ್ಯಪಲ್ಲಿ ಭೂಮಿ ರೆಕಾರ್ಡನ್ನು ಪಡಿತಾ ಇದ್ರಿ. ಬಟ್ ಇನ್ಮೇಲೆ ಈ ಒಂದು ಇಸ್ವತ್ತು 2.0 ಅಪ್ಲಿಕೇಶನ್ ವೆಬ್ಸೈಟಲ್ಲಿನೇ ಭೂಮಿ ಅಂದರೆ ಲ್ಯಾಂಡ್ ರೆಕಾರ್ಡ್ಸನ್ನು ನೀವು ಪಡಿಬೋದು ಈಸಿಯಾಗಿ. ಇಲ್ಲಿ ಡಿಸ್ಟಿಕ್ಕು, ತಾಲೂಕು, ಹೋಬಳಿ, ವಿಲೇಜ್, ಸರ್ವೆ ನಂಬರ್ ಎಲ್ಲ ಎಂಟರ್ ಮಾಡಿ, ಇಸಾ ನಂಬರ್, ಪೀರಿಯಡನ್ನು ಎಂಟರ್ ಮಾಡಿ ನೀವು ಇಲ್ಲಿ ಲ್ಯಾಂಡ್ ರೆಕಾರ್ಡನ್ನು ಪಡಿಬೋದು. ಅಂದರೆ ನಿಮ್ಮ RTCನ ನೀವು ಈ ಒಂದು ವೆಬ್ಸೈಟಲ್ಲೇ ಪಡಿಬೋದು. ಅದೇ ರೀತಿಯಲ್ಲಿ ಮೊದಲನೇ ಆಪ್ಷನು ಕಾವೇರಿ ಅಂತ ಇದೆಯಲ್ಲ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ನೇಹಿತರೆ ಇಲ್ಲಿ ಡ್ಯಾಶ್ಬೋರ್ಡಲ್ಲಿ ಸ್ನೇಹಿತರೆ EC ಚಾರ್ಜ್, CC ಚಾರ್ಜ್, ಹಾಗೆಯೇ ಅಗ್ರಿಕಲ್ಚರ್, ನಾನ್ ಅಗ್ರಿಕಲ್ಚರ್, ಮ್ಯಾರೇಜ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ. ಅದೇ ರೀತಿಯಲ್ಲಿ ಫ್ರಾಮ್ ಟು ಡೇಟನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಸಬ್ ರಿಜಿಸ್ಟರ್ ಆಫೀಸ್ ಲೀಸ್ಟ್ ಎಲ್ಲನೂ ಕೂಡ ನೀವು ಇಲ್ಲಿ ತಿಳಿಬೋದು. ಇಲ್ಲಿ ಅಪ್ಲಿಕೇಶನ್ ಅಪ್ರೂವ್ಡ್ ಆಗಿ ರಿಜಿಸ್ಟರ್ನ ಕೊಟ್ಟಿರ್ತಾರೆ. ಅದೇ ರೀತಿಯಲ್ಲಿ ಅಪ್ಲಿಕೇಶನ್ ಪೆಂಡಿಂಗು, ಎವರೇಜ್ ಟೈಮ್ ಟೇಕನ್ನು, ಹಾಗೆ ರೆವೆನ್ಯೂ ಜನರೇಟ್ ಇಲ್ಲಿ ನೋಡ್ತಾ ಇರ್ಬೋದು 12,530 ಕೋಟಿ ರೆವೆನ್ಯೂ ಜನರೇಟ್ ಆಗಿದೆ. ಸ್ಟಾಂಪ್ ಡ್ಯೂಟಿ ಇದು ಸ್ಟಾಂಪ್ ಡ್ಯೂಟಿ, ಹಾಗೆಯೇ ಫೀಸ್ ಅಂತ ಒಟ್ಟು 12,530 ಕೋಟಿ ರೆವೆನ್ಯೂ ಜನರೇಟ್ ಆಗಿದೆ. ಆನಂತರ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ ನೋಡ್ತಾ ಇರ್ಬೋದು, ಅಂತಿಮ ಈ ಖಾತಾ ಪಡೆಯುವುದು ಹೇಗೆ ಅಂತ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಖಾತಾವನ್ನು ನೀವು ಯಾವ ರೀತಿ ಪಡಿಬೋದು ಅಂತ ಇಲ್ಲಿ ಕಂಪ್ಲೀಟಾಗಿ ಕೊಟ್ಟಿರ್ತಾರೆ. ಇಂಗ್ಲೀಷ್ ಹಾಗೆಯೇ ಕನ್ನಡ ಅಂತ ಇರುತ್ತೆ. ಕನ್ನಡ ಮೇಲೆ ಕ್ಲಿಕ್ ಮಾಡ್ಕೋತೇನೆ. ಸೊ ಇದು ಡೈರೆಕ್ಟಾಗಿ ಯೂಟ್ಯೂಬ್ಗೆ ಹೋಗುತ್ತೆ. ಯೂಟ್ಯೂಬಲ್ಲಿ ವಿಡಿಯೋನ ನೋಡಿ ನೀವು ಇಲ್ಲಿ ಅಂತಿಮ ಈ ಖಾತಾ ಯಾವ ರೀತಿ ಪಡಿಬೋದು ಅಂತ ತಿಳ್ಕೊಬೋದು. ಸ್ನೇಹಿತರೆ ಈ ಎಲ್ಲ ಯೋಜನೆಗಳನ್ನು ನೀವು ಈ ಒಂದು ಇಸ್ವತ್ತು 2.2 ವೆಬ್ಸೈಟಲ್ಲಿ ಪಡಿಬೋದು ಫ್ರೀಯಾಗಿ. ಇಲ್ಲಿ ನೀವು ಈ ಖಾತಾ ಸಂಬಂಧಿತ ಪ್ರತಿಯೊಂದು ಮಾಹಿತಿನ ತಿಳ್ಕೊಬೋದು. ಅದೇ ರೀತಿ ನಿಮ್ಮೊಂದು ಈ ಖಾತಾ ಅರ್ಜಿ ಸ್ಥಿತಿಯನ್ನು ತಿಳ್ಕೊಬೋದು. ಭೂಮಿಯ ಲ್ಯಾಂಡ್ ರೆಕಾರ್ಡ್ ಅಂದರೆ RTCನ ನೀವು ಇಲ್ಲಿ ಈ ಒಂದು ವೆಬ್ಸೈಟಲ್ಲಿನೇ ಪಡಿಬೋದು. ಅದೇ ರೀತಿ ನೀವು ಇಲ್ಲಿ ಆಸ್ತಿ ತೆರಿಗೆ, ದಾಖಲೆ ನಿರ್ವಹಣಾ ವ್ಯವಸ್ಥೆ, ಬೆಂಗಳೂರು ವನ ಕೇಂದ್ರ, ಕಾವೇರಿ, ಹೀಗೆ ಹಲವಾರು ಯೋಜನೆಗಳನ್ನು ನೀವು ಈ ಒಂದು ವೆಬ್ಸೈಟಲ್ಲಿನೇ ಪಡಿಬೋದು. ಈ ವೆಬ್ಸೈಟ್ ಲಿಂಕನ್ನು ನಾನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೇನೆ. ನೀವು ಬೇಕಿದ್ದರೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಡೈರೆಕ್ಟಾಗಿ ಈ ಒಂದು ವೆಬ್ಸೈಟನ್ನು ಓಪನ್ ಮಾಡಿ ನಿಮಗೆ ಬೇಕಾದ ಸೇವೆನ ನೀವು ಇಲ್ಲಿ ಪಡಿಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ವಿಡಿಯೋ ನೀಡ್ತಾ ಇರ್ತೇನೆ. ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೇನೆ. ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಆದಷ್ಟು ಶೇರ್ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದ. ಶುಭ ದಿನ.